ದೇಶದಲ್ಲಿ ಕಮಲದ ಚಾವಣಿ ಮತ್ತು ಕಪ್ಪು ಶಿಲೆಯ ಒಂದೇ ನವಗ್ರಹ ಮತ್ತು ಸೂಕ್ಷ್ಮ ಕೆತ್ತನೆಯ ಪ್ರಭಾವಳಿತ ಹೊಂದಿರುವ ಏಕೈಕ ಬಸದಿ ಅದು ನಮ್ಮ ಬೆಳಗಾವಿ ಒಳಗೆ ಐತಂದ್ರೆ ನಂಬ್ತೀರಿ? ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕದ ಮಂದಿಗೆ. ಇಲ್ಲಿ ಸಿಕ್ಕಿರುವ ಕೆಲವು ಕುರುಹುಗಳ ಆಧಾರದ ಮೇಲೆ 12ನೇ ಶತಮಾನದಲ್ಲಿ ಕಟ್ಟಿದಂಥ ಬಸದಿ ಅಂತ ಕೆಲವು ಇತಿಹಾಸಕಾರರು ಇದರ ಬಗ್ಗೆ ತಿಳಿಸಿದ್ದಾರೆ. ಅದು ನಮ್ಮ ಬೆಳಗಾವಿ ಒಳಗೆ ಎಲ್ಲೈತೆ ಅನ್ನೋದು ನಾನು ನಿಮ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅಲ್ಲಿವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ನೋಡ್ರಿ. ಕಮಲ್ ಬಸ್ತಿ ಇದನ್ನು 1204ರಲ್ಲಿ ನಿರ್ಮಿಸಿದ್ದಾರೆ. ಇದನ್ನು ಚಾಲುಕ್ಯರ ಶೈಲಿಯ ಜೈನ ದೇವಾಲಯ. ಇದರ ಮೇಲ್ಭಾಗ ಕಮಲದ ದಳಗಳಂತೆ ನೋಡಾಕ ಕಾಣ್ತೈತಿ. ಹಾಗಾಗಿ ಇದರಿಂದ ಈ ಬಸದಿಗೆ ಕಮಲ ಬಸ್ತಿ ಅಂತ ಹೆಸರಿಡಲಾಗಿದೆ. ಇದನ್ನು ಕಪ್ಪು ಕಲ್ಲಿನಿಂದ ಕೆತ್ತಿದ್ದಾರೆ. ಈ ಬಸದಿ ಒಳಗ ನೇಮಿನಾಥರ ವಿಗ್ರಹ ಮತ್ತು ನವಗ್ರಹಗಳ ಏಕಶಿಲಾ ವಿಗ್ರಹಕ್ಕೆ ಈ ಬಸದಿ ಹೆಸರುವಾಸಿಯಾಗೈತಿ. ಇದನ್ನು ರಟ್ಟ ರಾಜವಂಶದ ಬಿರ್ಚಿ ರಾಜ 1204ರಲ್ಲಿ ಜೈನ ಸನ್ಯಾಸಿ ಸುಭಚಂದ್ರ ಭಟ್ಟಾರಕದೇವ ಅವರ ಮಾರ್ಗದರ್ಶನದಾಗ ಈ ಬಸದಿಯನ್ನು ನಿರ್ಮಿಸಿದ್ದಾರೆ. ಬಸದಿ ಒಳಗ ಮುಖ್ಯ ಆಕರ್ಷಣೆ ಎಂದರೆ ಕಮಲದ ಆಕಾರದಲ್ಲಿ ಚಾವಣಿ. ಇದು ಒಟ್ಟು 72 ದಳಗಳನ್ನು ಹೊಂದಿದ್ದು ಭೂತ, ವರ್ತಮಾನ ಮತ್ತು ಭವಿಷ್ಯದ 24 ಜೈನ ತೀರ್ಥಂಕರನ್ನು ಇದು ಪ್ರತಿನಿಧಿಸುತ್ತೈತೆ ಎಂದು ಇಲ್ಲಿನರ ಹೇಳಿದ್ದಾರೆ. ಇಲ್ಲಿನ ಮುಖ್ಯ ದೇವರು ಅಂದರೆ 24 ಜೈನ ತೀರ್ಥಂಕರಲ್ಲಿ ಒಬ್ಬರಾದ ನೇಮಿನಾಥರು ಇಲ್ಲಿನ ಮುಖ್ಯ ದೇವರಾಗಿ ಕಂಡು ಬರ್ತಾರೆ. ಇದರ ವಿಶೇಷತೆ ದೇಶದಲ್ಲಿ ಕಮಲದ ಚಾವಣಿ ಮತ್ತು ಕಪ್ಪು ಶಿಲೆಯ ನವಗ್ರಹ ಮತ್ತು ಸೂಕ್ಷ್ಮ ಕೆತ್ತನೆಯ ಪ್ರಭಾವಳಿತ ಹೊಂದಿರುವ ಏಕೈಕ ಬಸದಿ ಅದು ನಮ್ಮ ಬೆಳಗಾವಿ ಒಳಗೆ ಇರೋದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ದೇವಾಲಯದ ಗೋಡೆಗಳನ್ನು ಸಂಕೀರ್ಣ ವಿನ್ಯಾಸಗಳು, ಗಡಿಗಳು ಮತ್ತು ಶಿಲ್ಪಗಳಿಂದ ಕೆತ್ತಲಾಗಿದೆ. ದೇವಸ್ಥಾನ ಎದುರುಡಿಗೆ ಇನ್ನೊಂದು ಮಂಟಪ ಐತಿ. ಇದು ಯಾವುದೇ ಥರದ ದೇವಸ್ಥಾನ ಅಲ್ಲ, ಇದೊಂದು ಮಂಟಪ. ಇಲ್ಲಿ ಯಾವುದೇ ಥರದ ಒಳಗಡೆ ದೇವರು ಸಹ ಇಲ್ಲ. ಇದ್ರೊಳಗೆ ಬರೀ ಆಗಿನ ಕಾಲದಾಗ 12ನೇ ಶತಮಾನದ ದೇವಸ್ಥಾನ ಅನ್ನೋದಕ್ಕೆ ಕೆಲವೊಂದು ಕುರುಹುಗಳದಾವ ಇದ್ರಾಗ ಅಷ್ಟೇ. ದೇವಸ್ಥಾನದ ಮುಂಭಾಗದಲ್ಲಿ ಬರೀ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವ ಕೆತ್ತನೆಗಳನ್ನು ಮಾತ್ರ ಕೆತ್ತಲಾಗಿದೆ. ಇಲ್ಲಿ ನಿಲ್ಲಿಸಿರುವಂಥ ಒಂದೊಂದು ಕಂಬಗಳು, ಕಂಬದ ಮೇಲೆ ಕೆತ್ತಿರುವಂತಹ ಒಂದೊಂದು ಚಿತ್ರಕಲೆಗಳು ಬರೀ ಜೈನ ಧರ್ಮದ ಇತಿಹಾಸವನ್ನು ಮಾತ್ರ ಸಾರ್ತಿರ್ತಾವೆ. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ಮೂರ್ತಿನೂ 2 ಅದಾವು. ಅದರ ರುಂಡಾನ ಯಾರು ಕತ್ತರಿಸಿದ್ದಾರೆ ನೋಡ್ರಿ. ಎರಡು ಮೂರ್ತಿಗಳು ಅದಾವೆ ಇಲ್ಲಿ ಬಾಜುಕ ಇಟ್ಟಿದ್ದಾರೆ. ಹಾಗಾದ್ರೆ ಪಕ್ಕದಾಗ ಇನ್ನೊಂದು ಮೂರ್ತಿ ಇಟ್ಟಿದ್ದಾರೆ. ಅದು ಯಾವ ಮೂರ್ತಿ ಅನ್ನೋದು ಅಷ್ಟು ಸರಿಯಾಗಿ ಕಾಣಿಸ್ಲಿಲ್ಲ. ಆನೆ ಮೇಲೆ ಕೂತದೈತಿದ. ಇದ್ರದ್ದು ರುಂಡಾನು ತೆಗೆದು ಬಿಟ್ಟಿದ್ದಾರೆ ಮ್ಯಾಗಿಂದ. ನೋಡ್ರಿ ಇವಿಷ್ಟು ಪಳವಳಿಕೆಗಳು ಸಾಕ. ಇದು 12ನೇ ಶತಮಾನದ ಒಂದು ದೇವಸ್ಥಾನ ಅಂತ ಹೇಳೋಕೆ ಯುವ ಸಾಕ್ಷಿಯಲ್ಲಿ ರಾಮಕೃಷ್ಣ ಮಿಷನ್ ಆಶ್ರಮ. ಇವರು ಮೂಲತಃ ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದರು. 1892ರಲ್ಲಿ ಸ್ವಾಮಿ ವಿವೇಕಾನಂದರು ಬೆಳಗಾವಿಗೆ ಬಂದಾಗ 9 ದಿನಗಳ ಕಾಲ ಇದೇ ಆಶ್ರಮದಲ್ಲಿ ಬಂದಿದ್ರಂತೇಳಿ ಇಲ್ಲಿರುವ ಕೆಲವು ಸ್ವಾಮೀಜಿಗಳು ಹೇಳ್ತಿದ್ದಾರೆ. ಧ್ಯಾನ ಮಾಡಕ್ಕಂತ ಕುಳಿತರೆ ಇಲ್ಲಿ ಸದ್ದು ಗದ್ದಲವಿಲ್ಲದೆ ನಿಶಬ್ದವಾಗಿರುವ ಈ ಒಂದು ಆಶ್ರಮದಲ್ಲಿ ಬಂದು ಕುಳಿತರೆ ಎಂಥ ಮನುಷ್ಯನೂ ಇದ್ರೆ ಅವನ ಒಳಗೆ 108 ವಿಚಾರಗಳಿದ್ರು ಈ ಆಶ್ರಮ ಒಳಗೆ ಬಂದು ಕುಂತ್ರೆ ಸಾಕ ಮನಸ್ಸು ಚಂಚಲ ಆಗಂಗಿಲ್ಲ. ಆ ಕಡೆ ಈ ಕಡೆ ಹೋಗೋದು ಒಂದೇ ಸ್ಥಳ ಒಳಗೆ ಮನಸ್ಸು ಸ್ಥಿರವಾಗಿ ನಿಲ್ತೈತಿ. ಯಾರಿಗಾದರೂ ಮನಸ್ಸನ್ನ ಒಂದು ನಿಮ್ಮ ಹತೋಟಿ ಒಳಗೆ ಇತ್ತಂದ್ರೆ ದಯವಿಟ್ಟು ಈ ಆಶ್ರಮಕ್ಕೆ ಭೇಟಿ ಕೊಡ್ರಿ. ಒಂದು ಸಲ ಬಂದು ನೋಡ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅನ್ನೋದನ್ನ ಹೇಳ್ರಿ. ಸ್ವಾಮಿ ವಿವೇಕಾನಂದರು ಇಲ್ಲಿ ಬಂದು ಹೋಗಿರೋದ್ರ ಬಗ್ಗೆ ಕೆಲವೊಂದು ಫೋಟೋಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಿರೋ ಡೀಟೇಲ್ಸ್ನ ಆ ಫೋಟೋದ ಕೆಳಗೆ ಕೊಟ್ಟಿದ್ದಾರೆ. ಎಷ್ಟು ಚಂದ ವಿವರಣೆ ನೀಡಿದ್ದಾರೆ. ಸ್ವಲ್ಪ ಯಾರಾದರೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಡು ಬರ್ರಿ. ಬೆಳಗಾವಿ ಕೋಟೆಯಲ್ಲಿರುವ ಕಿಲ್ಲಾ ದುರ್ಗಾದೇವಿ ದೇವಾಲಯ ಮತ್ತು ಕೋಟೆ ಇವೆರಡೂ ನಮ್ಮ ಬೆಳಗಾವಿ ಮಿಲಿಟರಿಯ ಆಡಳಿತದಲ್ಲಿದೆ. ಈ ದುರ್ಗಾದೇವಿ ದೇವಸ್ಥಾನವು ಬರೀ ಮಿಲಿಟರಿ ಆಡಳಿತಕ್ಕೆ ಮಾತ್ರ ಸಂಬಂಧವಲ್ಲದೆ ಅಲ್ಲಿರುವ ಕೆಲವು ನಾಗರಿಕರಿಗೂ ಸಹ ಇಲ್ಲಿಗೆ ಬಂದು ಪೂಜೆ ಪುನಸ್ಕಾರ ಮಾಡುವ ಅವಕಾಶವನ್ನು ಸಹ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಯುದ್ಧದ ಸಮಯದಾಗ ಅಲ್ಲಿ ಇರುವ ಪ್ರತಿಯೊಬ್ಬ ಸೈನಿಕರು ಅಲ್ಲಿರುವ ದೇವತೆಗೆ ನಮಸ್ಕರಿಸಿ ಯುದ್ಧಕ್ಕೆ ಹೋಗಬೇಕನ್ನೋದು ನಂಬಿಕೆ ಆಗಿನ ಕಾಲದವ್ರದ್ದು.